ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯವೇದದ ಸ್ತ್ರೀಯರ ಬಗ್ಗೆ ನಾವು ಕಲಿತಾ ಇದ್ದೇವೆ. ಸಾಕಷ್ಟು ಸ್ತ್ರೀಯರ ಬಗ್ಗೆ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ ನಮ್ಮ ಅತಿಥಿಗಳು. ಬನ್ನಿ, ಇವತ್ತು ಕೂಡ ಅದೇ ಅತಿಥಿಗಳು ಮಾಹಿತಿಗಳನ್ನ ನೀಡಲಿಕ್ಕಿದ್ದಾರೆ. ಅವರನ್ನು ಸ್ವಾಗತ ಮಾಡೋಣ ನಿಮ್ಮ ಪರವಾಗಿ. ನಮಸ್ಕಾರ ಶ್ರೀಮತಿ ಈಶ್ವರಿ ಅವರೇ. ನಮಸ್ಕಾರ ಶ್ರೀಮತಿ ನಳಿನಾಕ್ಷಿ ಅವರೇ. ಈ ಒಂದು ಸ್ತ್ರೀಯರ ಕಾರ್ಯಕ್ರಮ, ಸ್ತ್ರೀಯರಿಗೋಸ್ಕರ, ನಮ್ಗೆಲ್ಲರಿಗೂ ನಾವು ಚಿಕ್ಕ ವಯಸ್ಸಿನಲ್ಲಿ ಸತ್ಯವೇದದಲ್ಲಿ ಸಾಕಷ್ಟು ಸ್ತ್ರೀಯರ ಬಗ್ಗೆ ನಾವು ಕಲ್ತಿದ್ದೇವೆ. ಮಿರಿಯಮಳ ಬಗ್ಗೆ ಕಲ್ತಿದ್ದೇವೆ, ಅವಳ ಬಗ್ಗೆ ಕಲ್ತಿದ್ದೇವೆ, ಸಾರಳ ಬಗ್ಗೆ, ಆಗಾರಳ ಬಗ್ಗೆ ನಾವು ಕಲ್ತಿದ್ದೇವೆ. ಆದರೂ ಸಹ ಕೆಲವೊಂದು ವಿಷಯಗಳನ್ನು ನಾವು ಅಷ್ಟು ಗಮನವಾಗಿ ಇಷ್ಟು ವರ್ಷಗಳಿಂದ ಕಲ್ತಿಲ್ಲ. ಅದಕ್ಕೆ ತಾನೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಯಾರೋ ಕೇಳಿದ್ರು ನನಗೆ, ಏನ್ರಿ ನೀವು ಮಹಿಳೆಯರ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದರ ಉದ್ದೇಶ ಏನಂದ್ರೆ, ಇದರ ಉದ್ದೇಶ ಏನಂದ್ರೆ ಯಾವುದೇ ಒಂದು ವಿಷಯಗಳನ್ನು ನಾವು ಮರೆಯದೆ ಅದನ್ನ ಚರ್ಚೆ ಮಾಡಿ ಜನರಿಗೆ ತಿಳಿಸ್ತಕ್ಕಂಥದ್ದು ಉದ್ದೇಶ. ಇವತ್ತು ನಾವು ಯಾವ ಮಹಿಳೆ ಬಗ್ಗೆ ಕಲಿತಾ ಇದ್ದೀವಿ? ಸೊ ಇವತ್ತು ಡೆಬೋರಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಡೆಬೋರಾ ಅಂತ ಹೇಳಿದ್ರೆ ಬಿ, ಜೇನು ನೊಣ ಅಂತ ಅರ್ಥ ಕೊಡ್ತದೆ. ಆಕೆ ರೆಬೆಕ್ಕಳ ದಾದಿಯಾಗಿದ್ಲು. ಕ್ಯಾನನ್ ದೇಶಕ್ಕೆ ಹೋಗಿ ಮತ್ತೆ ಅಲ್ಲಿ ಕೆಲವು ದಿವಸಗಳಿದ್ದು ಮತ್ತೆ ಯಾಕೋಬನ ಮನೆಗೆ ಬಂದು ಸೇರ್ತಾಳೆ. ಈ ಡೆಬೋರಾ ಎಂಬತಕ್ಕಂಥ ಹೆಸರನ್ನು ನಾವು ತೆಗೆದುಕೊಂಡಾಗ ನಳಿನಾಕ್ಷಿ ಅವರೇ, ನಾನು ತುಂಬಾ ಜನ ಈ ಹೆಸರನ್ನ ನಾನು ಕೇಳಿದ್ದೇನೆ. ನನಗೆ ಗೊತ್ತಿರ್ತಕ್ಕಂಥ ಒಬ್ರು ಡೆಬೋರಾ ಸಾಮ್ರಾಜ್ ಅಂತ ಒಬ್ರು ಇದ್ರು, ನಮ್ಮ ಟೀಚರ್ ಅವರು. ನಾವು ಸ್ಪೈಸರ್ ಕಾಲೇಜ್ ನಲ್ಲಿ ಓದ್ತಾ ಇರ್ಬೇಕಾದ್ರೆ ನಮ್ಮ ಟೀಚರ್ ಅವರು. ಅದಾದ್ಮೇಲೆ ನಾನು ತುಂಬಾ ಜನನ ನಾನು ಕೇಳಿಲ್ಲ. ಆದ್ರೂ ಈ ಡೆಬೋರಾ ಡೆಬೋರಳ ಎಂಬತಕ್ಕಂಥ ಈ ಹೆಸರು ತುಂಬಾ ಶಕ್ತಿಶಾಲಿ ಆಗಿರ್ತಕ್ಕಂಥ ಹೆಸರಲ್ವೇ? ಹೌದು, ಖಂಡಿತ. ಏಕೆಂತಂದ್ರೆ ಡೆಬೋರಾ ಅಂತ ಹೇಳುವಾಗಲೇ ಅವಳು ಜೇನು ನೊಣ ಅಥವಾ ಜೇನು ಹುಳ ಅನ್ನೋ ಒಂದನ್ನ ತಗೊಂಡಿದೆ. ಇಲ್ಲಿ ದೇವರು ಆರಿಸ್ಕೊಂಡಂತ ಒಬ್ಬ ಮಹಿಳೆ ಅಂತ ಕೂಡ ನಾವು ಹೇಳ್ಬೋದು. ಏಕೆಂತಂದ್ರೆ ಆಗಿನ ಒಂದು ಕಾಲದಲ್ಲಿ, ಅಂದ್ರೆ ಡೆಬೋರಳ ಒಂದು ಕಾಲದಲ್ಲಿ, ಒಂದು ನ್ಯಾಯಸ್ಥಾಪಕರ ಕಾಲದಲ್ಲಿ ಬಂದಂತ ಒಬ್ಬ ಸ್ತ್ರೀ ಆಗಿದ್ಲು. ಅಲ್ಲಿ ಒಂದು ಸಂಪ್ರದಾಯ ಇತ್ತು. ಆ ಸಂಪ್ರದಾಯ ಏನು ಅಂತ ಹೇಳಿದ್ರೆ, ಆ ಹೆಂಗಸರು ಅಂದ್ರೆ ಹೆಣ್ಣು ಮಕ್ಕಳು ಮನೆ ಒಳಗಡೆ ಇರಬೇಕಿತ್ತು. ಅವ್ರ ಮನೆಯ ಹೊರಗಡೆ ಬಂದು ಯಾವುದೇ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಅವರಿಗೆ ಒಂದು ಅವಕಾಶ ಇರ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಹೊರಗಡೆ ಬಂದು ಇವಳು ಇಸ್ರಾಯೇಲರ ಒಬ್ಬ ನ್ಯಾಯಾಧಿಪತಿಯಾಗಿ ಮತ್ತೆ ಒಬ್ಬ ಪ್ರವಾದಿನಿಯಾಗಿ, ನಾವು ಪ್ರವಾದಿಗಳನ್ನ ನೋಡುವಾಗ ಎಷ್ಟೋ ಪ್ರವಾದಿಗಳನ್ನ, ನಾವು ಆ ವಿಷಯಕ್ಕೆ ಬರುವ ಮುನ್ನ ಈ ಹಳೆ ಒಡಂಬಡಿಕೆಯನ್ನ ನಾವು ತೆಗೆದುಕೊಂಡಾಗ ಎಷ್ಟೋ ಸ್ತ್ರೀಯರು ಮನೆಯಿಂದ ಹೊರಗಡೆ ಬರಂಗಿಲ್ಲ, ಆಮೇಲೆ ಗಂಡಸರ ಮುಂದೆ ಮಾತನಾಡಂಗಿಲ್ಲ, ಮತ್ತು ಅವರ ಒಂದು ಕೂದಲನ್ನ ಪರ ಗಂಡಸರಿಗೆ, ಪುರುಷರಿಗೆ ತೋರ್ಸೋ ರೀತಿ ಇರ್ಲಿಲ್ಲ. ಅವರು ಸಭೆಗಳಿಗೆ ಕೂಡ ಅವರಿಗೆ ಅಲೌಡ್ ಇರಲಿಲ್ಲ. ಈ ರೀತಿಯಾದ ಒಂದು ಸಂದರ್ಭಗಳು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ಅದು ಸ್ವಲ್ಪ ಹೊಸ ಒಡಂಬಡಿಕೆಯಲ್ಲಿ ಕಡಿಮೆ ಆಗಿದೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಅದು ಇನ್ನೂ ಇದೆಯೇ ಇಲ್ವೇ? ನಿಮ್ಮ ಅನಿಸಿಕೆ ಏನು? ಇಲ್ಲ, ಇನ್ನೂ ನಡೀತಾ ಇದೆ ಅಂತ ನಾವು ನೋಡ್ಬೋದು. ಆದ್ರೆ ಈ ಕೆಲವು ಒಂದು ಎಜುಕೇಶನ್ ಇಂದ, ಶಿಕ್ಷಣದಿಂದ ನಾವು ಕೆಲವೊಂದು ಚೇಂಜಸ್ ನೋಡ್ತಾ ಇದ್ದೇವೆ ಸೊಸೈಟಿಯಲ್ಲಿ. ಸೊ ಮಹಿಳೆಯರು ಈಗ ವಿದ್ಯಾಭ್ಯಾಸವನ್ನು ಪಡೆದ ಮೇಲೆ ಹೊರಗೆ ಬರ್ತಾ ಇದ್ದಾರೆ. ಅನೇಕ ನೌಕರಿಗಳು ಹೋಗ್ತಾ ಇದ್ದಾರೆ ಮಹಿಳೆಯರು. ಈ ನಡುವೆ ಈಗ ಎಲ್ಲಾ ಒಂದು ರಂಗಗಳಲ್ಲಿ ಮಹಿಳೆಯರು ಮುಂದಾಗಿದ್ದಾರೆ ಅಂತ ನಾವು ನೋಡ್ತೇವೆ. ಪದ್ಧತಿಗಳು, ಕೆಲವೊಂದು ಪದ್ಧತಿಗಳನ್ನು ನಾವು ಇನ್ನೂ ಪಾಲಿಸ್ತಾನೆ ಇದ್ದೇವೆ. ಒಳಗೆ ಇರುವಂಥದ್ದು, ಕೆಲವರು ಪುರುಷರು ಬಂದಾಗ ಒಳಗೆ ಇರೋದು, ಅಡುಗೆ ಮನೆಯಲ್ಲಿ ಇರೋದು, ಮತ್ತೆ ಅವ್ರು ಬಂದಾಗ ನೀರು ಕೊಡೋದು, ಈ ಕೆಲವೊಂದನ್ನ ಸತ್ಕಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಮಹಿಳೆಯರು ಮತ್ತೆ ಪುರುಷರಿಗೆ ಪ್ರಧಾನ ಸ್ಥಾನ, ಸೊ ಇವೆಲ್ಲವೂ ಸಹ ಕೆಲವೊಂದು ಪಾಲಿಸ್ತಾ ಇದ್ದೇವೆ ನಾವು. ಈಗ ಇಡೀ ಲೋಕದಲ್ಲೇ ಸಾಕಷ್ಟು ಮಹಿಳೆಯರು ತಮ್ಮ ಹೆಸರುವಾಸಿ ಮಾಡಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ದಾರೆ, ತಾಯಿ ಮದರ್ ತೆರೇಸಾ ಅವರು, ಮತ್ತು ಎಷ್ಟೋ ಜನರು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಎಷ್ಟೋ ಮಹಿಳೆಯರು, ಕಿತ್ತೂರು ರಾಣಿ ಚೆನ್ನಮ್ಮವನ್ನ ನಾವು ಮರೆಯಕ್ಕೆ ಆಗೋದಿಲ್ಲ. ಒಂದು ರಾಣಿ ಅವಳು ಒಂದು ಮಗುವನ್ನ ತನ್ನ ಒಂದು ಹೆಗಲ ಮೇಲೆ ಕಟ್ಕೊಂಡು ಆ ಕುದುರೆ ಸವಾರಿಯನ್ನ ಮಾಡಿ ಯುದ್ಧ ಮಾಡ್ತಕ್ಕಂತ ಒಂದು ಏಕೈಕ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ. ನಾವು ಕರ್ನಾಟಕದ ಒಂದು ಕನ್ನಡ ಕಾರ್ಯಕ್ರಮಗಳನ್ನ ಮಾಡ್ತಿದೀವಿ. ಕಿತ್ತೂರು ರಾಣಿ ಚೆನ್ನಮ್ಮನ್ನ ನಾನು ಹೇಳ್ಬೇಕು ಅಂತ ನನ್ಗೆ ಆಸೆ ಆಯ್ತು, ಅದಕ್ಕೆ ನಾನು ಹೇಳಿದೆ. ಸೊ ಈಗ ಡೆಬೋರೊಳಗೆ ಬಂದಾಗ ಈಗಾಗಲೇ ನೀವು ಸ್ವಲ್ಪ ಒಂದು ಇಣುಕನ್ನ ಕೊಟ್ಟಿದ್ದೀರಾ ಅವರ ಒಂದು ಜೀವನದಲ್ಲಿ. ಅವಳು ರೆಬೆಕ್ಕಳ ಒಂದು ದಾದಿ ಅಂತ ಹೇಳ್ತೇವೆ. ದಾದಿ ಅಂದ್ರೆ ಸ್ವಲ್ಪ ವಿವರಣೆಯನ್ನ ನೀಡಿ. ದಾದಿ ಅಂತ ಹೇಳಿದ್ರೆ ಮೇ ಬಿ ಅವಳು ಅವರ ಕುಟುಂಬದಲ್ಲಿ ಇದ್ದು ಅವರನ್ನ ನೋಡ್ಕೊಳ್ತಾ ಇದ್ರು, ಪೋಷಿಸ್ತಾ ಇದ್ರು, ಜೊತೆಯಾಗಿದ್ಲು ಅಂತ ನಾವು ನೋಡ್ತೇವೆ. ನೋಡ್ಕೊಳ್ಳೋ ಅಂತ ಒಂದು ವ್ಯಕ್ತಿ. ಸೊ ರೆಬೆಕ್ಕಳನ್ನ ತಾಯಿಯ ಸ್ಥಾನದಲ್ಲಿದ್ದು ನೋಡ್ಕೊಳ್ತಕ್ಕಂತ ಇನ್ನೊಂದು ಮಹಿಳೆ ಅಲ್ವೇ?
ಹೌದು, ದಾದಿ ಅಂತ ಹೇಳುವಾಗ ಸೇವಕಿ ಅಂತಾನು ಕೂಡ ಬರುತ್ತೆ. ಅವರ ಒಂದು ಸೇವೆಯನ್ನ ಮಾಡಿಕೊಂಡು ಅವ್ರು ಹೇಳ್ದಂಗೆ ಆ ಒಂದು ಮನೆಯ ಒಂದು ಏಳಿಗೆಯನ್ನ ಬಯಸ್ತಕ್ಕಂತ ಒಬ್ಬ ವ್ಯಕ್ತಿ ಆಗಿದ್ಲು. ಸೊ ಅದಕ್ಕೆ ನಾನು ಆ ವಿಷಯವನ್ನ ಕೇಳಿದೆ. ದಾದಿ ಅನ್ನೋದು ಎಲ್ಲರಿಗೂ ಗೊತ್ತು. ಯಾಕೆ ಅಂದ್ರೆ ಅದಕ್ಕೆ ಇನ್ನೊಂದು ಅರ್ಥ ಕೂಡ ಆಗುತ್ತೆ, ಅವಳು ಸೇವಕಿ ಅಂತ ಕೂಡ ಬರ್ತದೆ. ಈಗ ಸೇವಕಿ ಅಂತ ನಾವು ತೆಗೆದುಕೊಂಡಾಗ ನಮಗೆ ಮೊಟ್ಟ ಮೊದಲು ಜ್ಞಾಪಕ ಬರ್ತಕ್ಕಂಥದ್ದು ನಾಮಾನನ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಸೇವಕಿ. ಅವಳು ಕೂಡ ಅವರ ಯಜಮಾನರು ನಿಜವಾದ ದೇವರನ್ನ ನಮ್ದೇ ಇದ್ದಾಗ್ಲೂ ಕೂಡ ಆ ಸೇವಕಿ ಮೂಲಕ ಆ ಯಜಮಾನರಿಗೆ ಗುಣವನ್ನ ಹೊಂದತಕ್ಕಂತ ವಿಷಯವನ್ನ ನಾವು ನೋಡ್ತೇವೆ. ಸೊ ಡೆಬೋರಳ ವಿಚಾರವಾಗಿ ಸ್ವಲ್ಪ ಮುಂದುವರ್ಸೋಣ ನಮ್ಮ ಚರ್ಚೆನ. ಹೇಳಿ. ಡೆಬೋರಳು ಅದೇ ಅಂದಿನ ಪರಿಸ್ಥಿತಿ ಹೇಗಿತ್ತು, ಸಂಪ್ರದಾಯವನ್ನ ದಾಟಿ ಬಂದಂತ ಒಂದು ಸ್ತ್ರೀ ಆಗಿದ್ಲು ಇವಳು. ಮನೆ ಒಳಗಡೆ ಇರ್ಬೇಕಾಗಿರ್ತಕ್ಕಂಥ ಹೆಣ್ಣು ಏನ್ ಮಾಡ್ಲು, ಹೊರಗಡೆ ಬಂದು ಇಸ್ರಾಯೇಲರಲ್ಲಿ ತಾಯಿ ಅಂತ ಹೇಳ್ತೀವಿ. ತುಂಬಾ ಉತ್ತಮವಾಗಿರ್ತಕ್ಕಂತ ಒಂದು ವಿಷಯ. ಆ ಪದ್ಧತಿಗಳನ್ನ ದಾಟಿ ಮುಂದೆ ಬಂದಿರತಕ್ಕಂತ ಒಂದು ಸ್ತ್ರೀ. ಈಗ ಎಷ್ಟೋ ಜನ ತಮ್ಮ ಜೀವನವನ್ನ ಪದ್ಧತಿ ಮುರಿಬಾರದು ಎಂಬತಕ್ಕಂತ ಒಂದೇ ಒಂದು ವಿಷಯದಲ್ಲಿ ತಮ್ಮ ಜೀವನವನ್ನ ಎಷ್ಟೋ ಜನ ಹಿಂದುಳಿದು, ಇಲ್ಲ ನಮ್ಮ ಪದ್ಧತಿ ಈ ತರ ಅಲ್ಲ, ಗಂಡು ಮಕ್ಕಳು ಮುಂದೆ ಬರ್ಬೇಕು, ನಮ್ಮ ಪದ್ಧತಿ ಅಲ್ಲ, ನಮ್ಮ ಭಾರತೀಯ ಸಂಸ್ಕಾರ ಹಿಂಗೆ ಹಂಗೆ ಅಂತ ಮಾತಾಡಿ ಪದ್ಧತಿಗೆ ಸಿಕ್ಕಾಕೊಂಡು ಎಷ್ಟೋ ಜನ ಅವರ ಒಂದು ತಲಾಂತನ ಅವರು ಹೆಣ್ಣು ಮಕ್ಕಳು ಮುಂದೆ ಬಂದು ಕಾರ್ಯಕ್ರಮ ಮಾಡಬಾರ್ದು, ಹೆಣ್ಮಕ್ಳು ಈ ರೀತಿ ಮಾಡಬಾರ್ದು, ಆ ರೀತಿ ಮಾಡಬಾರ್ದು ಅಂತಕ್ಕಂಥ ಪದ್ಧತಿಯನ್ನ ಮುರಿದು ಎಷ್ಟೋ ಜನರು ಪಾಪ ಮುಂದೆ ಬರ್ತಾ ಇಲ್ಲ. ಆದ್ರೆ ಡೆಬೋರಳು ಅವಳ ಪದ್ಧತಿಯನ್ನ ಮುರಿದು ಮುಂದೆ ಬಂದು ಆಗಿನ ಕಾಲದ ಒಂದು ಸಂಪ್ರದಾಯವನ್ನೇ ಮುರಿದಿದ್ದಾಳೆ ಅಲ್ವೇ ಶ್ರೀಮತಿ ಈಶ್ವರಿ? ಆಕೆ ಮೊದಲನೇ ಮಹಿಳೆ ಈ ರೀತಿ ಎರಡು ಸ್ಥಾನವನ್ನು ಪಡೆದಿದ್ಲು. ಅವಳು ಮೊದಲನೇದಾಗಿ ನೋಡ್ಬೇಕಾದ್ರೆ ಅವಳು ನ್ಯಾಯಸ್ಥಾಪಕಳಾಗಿದ್ಲು, ಮತ್ತೆ ಎರಡನೇದಾಗಿ ಅವಳು ಪ್ರವಾದಿನಿ ಆಗಿದ್ಲು ಅಂತ ನೋಡಿದ್ವಿ. ಐದನೇ ಒಂದು ನ್ಯಾಯಸ್ಥಾಪಕಳಾಗಿದ್ಲು ಅವಳು. ಇಸ್ರಾಯೇಲನ್ನ ಯಾವಾಗಲೂ ಕೂಡಿಸಿ ಒಂದು ಖರ್ಜೂರದ ಮರಕ್ಕೆನೆ ಡೆಬೋರ ಖರ್ಜೂರದ ಮರ ಅಂತ ಹೆಸರಿಟ್ಟಿದ್ದು. ಅಲ್ಲಿ ಅವಳು ಕುಳಿತುಕೊಂಡು ಅವಳು ನ್ಯಾಯ ತೀರಿಸ್ತಾ ಇದ್ಲು ಅಂತ ನೋಡಿದ್ವಿ. ಅಂದ್ರೆ ಆಕೆಗೆ ಇದ್ದಂತ ಬುದ್ಧಿವಂತಿಕೆಯನ್ನ ನೋಡ್ಬೋದು, ಒಂದು ನ್ಯಾಯವನ್ನು ತೀರಿಸುವಂತ ಚಾಣಕ್ಯವನ್ನು ತನತನವನ್ನು ನೋಡಬಹುದು ಅಂತ. ಈಗ ನ್ಯಾಯಸ್ಥಾಪಕಗಳು ಅಂದ್ರೆ ಅದು ಒಂದು ವಿಷಯ, ಮತ್ತು ಪ್ರವಾದಿನಿ ಅಂತ ಹೇಳಿದಾಗ ಇನ್ನೊಂದು ವಿಷಯ. ಇದು ಎರಡು ದೂರವಾಗಿರ್ತಕ್ಕಂಥ ವಿಷಯ. ಆ ದೇವರು ಇಬ್ಬರ ಒಂದು ಜವಾಬ್ದಾರಿ ಒಬ್ಬ ಮಹಿಳೆ ಕೊಟ್ಟಿದ್ದಾರೆ. ನಾವು ಈ ಚರ್ಚೆನ ಮುಂದುವರ್ಸೋಣ. ಸ್ವಲ್ಪ ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನಮ್ಮ ಚರ್ಚೆನ ಮುಂದುವರ್ಸೋಣ. ಪ್ರಿಯ ವೀಕ್ಷಕರೇ, ಡೆಬೋರಳು ಪ್ರವಾದಿನಿ, ನ್ಯಾಯಸ್ಥಾಪಕಳು. ಆಗಿನ ಕಾಲದಲ್ಲಿ ಪದ್ಧತಿಯನ್ನ ಮುರಿದು ಮುಂದೆ ಬಂದು ಗಂಡಸರ ರೀತಿಯಲ್ಲಿ, ಪುರುಷರ ರೀತಿಯಲ್ಲಿ ದೇವರ ಕೆಲಸ ಕಾರ್ಯಗಳನ್ನ ಮಾಡಿದ್ದಾಳೆ. ಬನ್ನಿ ಅವಳ ಜೀವನವನ್ನ ಇನ್ನೂ ಮುಂದುವರ್ಸೋಣ, ನೋಡೋಣ ಏನಾಗಿದೆ, ಅದರಿಂದ ನಾವೇನ್ ಕಲಿಯೋದು ನೋಡೋಣ ಮುಂದಿನ ಸೆಗ್ಮೆಂಟ್ ಅಲ್ಲಿ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಡೆಬೋರಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನ್ಯಾಯಸ್ಥಾಪಕಳು, ದಾದಿ, ಪ್ರವಾದಿನಿ. ಬನ್ನಿ ಮುಂದುವರ್ಸೋಣ. ಒಂದು ದಾದಿ, ರೆಬೆಕ್ಕಳ ದಾದಿ, ಒಂದು ಸೇವಕಿ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತ ವ್ಯಕ್ತಿಯನ್ನ ದೇವರು ಆಯ್ಕೆ ಮಾಡಿ ಅವಳನ್ನ ನ್ಯಾಯಸ್ಥಾಪಕಳು, ಗಂಡಸರಿಗೆಲ್ಲ ಕರೆದು ನ್ಯಾಯ ಹೇಳ್ತಕ್ಕಂಥ ಒಂದು ಅವಕಾಶವನ್ನ ದೇವರು ಆ ಮಹಿಳೆಗೆ ನೀಡ್ತಾನೆ. ನಿಮ್ಮ ಅನಿಸಿಕೆ? ಆಕೆಗೆ ಆ ಒಂದು ದೊಡ್ಡ ಜವಾಬ್ದಾರಿ ಇದ್ದಿದ್ರಿಂದ, ಬುದ್ಧಿ ಇದ್ದಿದ್ರಿಂದ, ಜ್ಞಾನ ಇರೋದ್ರಿಂದ ದೇವರು ಯಾರನ್ನಲ್ಲಾದ್ರೂ ದೀನ ಸ್ವಭಾವವುಳ್ಳ ದೇವರ ಚಿತ್ತಕ್ಕೆ ಒಪ್ಪಿಸಿ ಕೊಟ್ಟದ್ರಿಂದ ಆಕೆಯನ್ನು ಆರಿಸ್ಕೊಂಡಿದ್ದಾನೆ. ಮತ್ತೆ ಗಂಡಸರು ಆಕೆ ಮಾತುಗಳಿಗೆ ಗೌರವವನ್ನು ಕೊಡ್ತಾ ಇದ್ರು ಅಂತ ನಾವು ನೋಡ್ತೇವೆ. ಸೊ ದೇವರ ಆಯ್ಕೆ ಮಾಡೋದು ಸಾಕಷ್ಟು ಒಂಥರ ಸುಂದರವಾಗಿರ್ತಕ್ಕಂಥ ವಿಷಯ. ಮಾತನಾಡಕ್ ಬರದೇ ಇರ್ತಕ್ಕಂಥವ್ರನ್ನ ಮೋಶ ಹೇಳ್ತಾನೆ, ನನಗೆ ಮಂದ ಬಾಯಿ, ನನ್ನ ಯಾಕೆ ನೀನು ಆರಿಸ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಇಲ್ಲ, ನೀನೇ ನನ್ನ ಜನರನ್ನ ಹೊರಗಡೆ ತರಬೇಕು ಅಂತ ಮೋಸೆಗೆ ಹೇಳ್ತಾರೆ ದೇವರು. ಅದೇ ರೀತಿಯಾಗಿ ಡೆಬೋರಳು ಒಬ್ಬ ದಾದಿ, ರೆಬೆಕ್ಕಳ ನರ್ಸ್ ಅಂತ ಹೇಳ್ತಕ್ಕಂಥದ್ದು ಇಂಗ್ಲಿಷ್ ಅಲ್ಲಿ. ನಿಮ್ಮ ಅನಿಸಿಕೆ? ಇದಕ್ಕೆ ನಾವು ಯಾಕೆ ದೇವ್ರು ಈ ತರ ಮಾಡ್ದ ಅನ್ನೋದಕ್ಕೆ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪಾಸ್ಟ್ರೆ. ಯಾಕೆಂದ್ರೆ ಸತ್ಯವೇದ ಕೂಡ ಹೇಳ್ತಾ ಇದೆ, ಈ ಬುದ್ಧಿವಂತರನ್ನ ನಾಚಿಕೆ ಪಡಿಸೋಕ್ಕೋಸ್ಕರ ನಾನು ಬುದ್ಧಿಹೀನರನ್ನ ಆರಿಸ್ಕೊಳ್ತೀನಿ, ಜ್ಞಾನವಂತರನ್ನ ನಾಚಿಕೆ ಪಡಿಸೋಕ್ಕೋಸ್ಕರ ನಾನು ಜ್ಞಾನಹೀನರನ್ನ ನಾನು ಆರಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ನಾವು ಇದನ್ನು ಯಾಕೆ ಆರಿಸ್ಕೊಂಡ ಅಂತ ನಾವು ಪ್ರಶ್ನೆ ಮಾಡೋದಕ್ಕಿಂತ ದೇವರ ಉದ್ದೇಶ ನಮ್ಮ ಉದ್ದೇಶಕ್ಕಿಂತ ಭಿನ್ನವಾಗಿದೆ. ಯಾಕೆಂದರೆ ಯಾವಾಗಲೂ ದೇವರ ಉದ್ದೇಶ ಶ್ರೇಷ್ಠವಾದದ್ದು. ದೇವರು ಹೊರಗಿನ ನೋಟವನ್ನು ನೋಡೋದಿಲ್ಲ, ಆತನು ಅಂತರಂಗವನ್ನು ನೋಡೋದ್ರಿಂದ ಅಂತರಂಗವನ್ನು ಬಲ್ಲಾತನು ಅವನು
ಯಾರು ಅದಕ್ಕೆ ಸರಿಯಾದ ಒಂದು ಸಾಕ್ಷಿಗಳಾಗಿ ನಿಂತ್ಕೊಳ್ತಾರೋ ಅಂತಹ ವ್ಯಕ್ತಿಗಳನ್ನು ಆರಿಸ್ಕೊಳ್ತಾನೆ ಅಂತ ಈ ಸಂದರ್ಭದಲ್ಲಿ ನಾವು ಉತ್ತರವನ್ನು ಕಂಡುಕೊಳ್ಬೋದಾಗಿದೆ. ಈಗ ನ್ಯಾಯಸ್ಥಾಪಕಳು ಜಡ್ಜ್ ಅಂತ ಹೇಳಿದ್ರೆ ಅದರ ಅರ್ಥ ಏನು ಶ್ರೀಮತಿ ಈಶ್ವರಿ ಅವರೇ? ಅಲ್ಲಿಯ ಒಂದು ಸಮಯದಲ್ಲಿ ಕಾಲದಲ್ಲಿ ನೋಡ್ತೀವಿ ಅನೇಕರಿಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಮತ್ತು ಒಡೆದಾಟಗಳು ಮತ್ತು ಯುದ್ಧಗಳು ನಡೀತಾ ಇತ್ತು ಅಂತ ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಮಯದಲ್ಲಿ ಸಣ್ಣ ಪುಟ್ಟದನ್ನು ಸಹ ಆಕೆಗೆ ಮುಂದೆ ತಂದು ಅವರು ಕೇಳ್ತಾ ಇದ್ದರು ಮತ್ತು ಅದನ್ನು ಅವರು ಬಗೆಹರಿಸ್ತಾ ಇದ್ದರು. ಅಂದರೆ ಎಲ್ಲ ಥರದ ಸಾಮಾಜಿಕ ಮತ್ತು ದೈಹಿಕ ಮತ್ತು ಕುಟುಂಬಿಕ ಮತ್ತು ಇಲ್ಲಿ ಯುದ್ಧದ ಮಿಲಿಟರಿ ಪವರ್ಸ್ ಅಲ್ಲ, ಅದನ್ನು ಸಹ ಆಕೆಗೆ ಒಂದು ಜ್ಞಾನ ಇತ್ತು ಅಂತ ನೋಡ್ತೀವಿ. ಸೊ ಈಗ ಒಂದು ಸ್ತ್ರೀಯನ್ನ ತೆಗೆದುಕೊಂಡಾಗ ಒಂದು ಸ್ತ್ರೀಗೆ ನಾನು ಬುದ್ಧಿ ಕಡಿಮೆ ಅಂತ ಹೇಳೋದಿಲ್ಲ, ಆದರೆ ಒಂದು ಯುದ್ಧದ ಒಂದು ವಿಷಯ ಅಥವಾ ಒಂದು ಕುದುರೆ ಓಡಿಸ್ತಕ್ಕಂಥ ಒಂದು ವಿಷಯ ಅಥವಾ ಕತ್ತಿಯನ್ನು ಉಪಯೋಗಿಸ್ತಕ್ಕಂಥ ಒಂದು ವಿಷಯವನ್ನ ಒಂದು ಸ್ತ್ರೀ ಯಾವ ರೀತಿಯಲ್ಲಿ ಅದನ್ನ ಜನರಿಗೆ ಹೇಳ್ಕೊಟ್ಟಿರ್ತಾಳೆ ಶ್ರೀಮತಿ ನಳಿನಾಕ್ಷಿ ಅವರೇ? ಮಾಸ್ಟರ್, ನೀವು ಇವಾಗಲೇ ಇಂಟ್ರಡಕ್ಷನ್ಲೇ ಕೊಟ್ಬಿಟ್ಟಿದ್ದೀರಾ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಇರ್ತಕ್ಕಂಥ ಒಂದು ಧೈರ್ಯ, ಸಾಹಸ, ಆ ಸಾಹಸದಿಂದ ಅವಳು ಏನು ಮಾಡಿದ್ಲು, ಈ ಬ್ರಿಟಿಷರ ವಿರುದ್ಧ ಒಂದು ವೀರಾವೇಶದಿಂದ ಹೋರಾಟವನ್ನು ಮಾಡಿದ್ಲು. ಅದೇ ರೀತಿ ಇಲ್ಲಿ ಡೆಬೋರಳು ಕೂಡ ಏನಾಗಿದ್ದಾಳೆ, ಅವಳಲ್ಲಿ ಆ ಒಂದು ಛಲ ಬಂದ್ಬಿಟ್ಟಿದೆ. ಏಕೆಂದರೆ ಅವಳು ದಾಸಿಯಾಗಿದ್ಲು, ಅವಳು ಸೇವಕಿಯಾಗಿದ್ಲು, ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಂದು ಸ್ತ್ರೀ ಆಗಿದ್ರು ಕೂಡ ಅವಳಲ್ಲಿರ್ತಕ್ಕಂಥ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವಳು ಅದನ್ನು ತೆಗೆದುಕೊಂಡು ಆ ಒಂದು ಯುದ್ಧದಲ್ಲಿ ಆ ಇಸ್ರಾಯೇಲರಿಗೆ ಜಯವನ್ನು ಇಲ್ಲಿ ತಂದುಕೊಡ್ತಾಳೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಈಗ ಎರಡು ವಿಷಯಗಳು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು. ದೇವರ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಮನುಷ್ಯನು ಮತ್ತು ಸರ್ಕಾರದ ಕೆಲಸ ಮಾಡ್ತಕ್ಕಂಥ ಒಂದು ಮನುಷ್ಯನ ನಾವು ಎರಡನ್ನ ಒಂದೇ ಇದರಲ್ಲಿ ನೋಡೋಕ್ಕಾಗೋದಿಲ್ಲ. ಈಗ ಇವಳು ಪ್ರವಾದ್ಲಿ ಪ್ಲಸ್ ನ್ಯಾಯಸ್ಥಾಪಕಳಾಗಿದ್ಲು, ಅದು ಹೆಂಗೆ ಶ್ರೀಮತಿ ಈಶ್ವರಿ ಅವರೇ? ಇಸ್ರೇಲರಲ್ಲಿ ಎರಡು ಸ್ಥಾನನೂ ಬೇಕಾಗಿತ್ತು ಪ್ರಾಮುಖ್ಯವಾಗಿ. ಯಾಕಂದರೆ ಯುದ್ಧಗಳು ನಡೀತಾ ಇತ್ತು ಮತ್ತು ವಾದಗಳು ಇತ್ತು, ವಿವಾದಗಳಿತ್ತು, ಭಿನ್ನಾಭಿಪ್ರಾಯಗಳಿತ್ತು. ಸೊ ಎಲ್ಲದರಲ್ಲಿಯೂ ದೇವರ ಒಂದು ಚಿತ್ತದಂತೆ ಆಕೆಯನ್ನು ಆರಿಸ್ಕೊಂಡಿದ್ದನು ಅಂತ ನಾನು ಭಾವಿಸ್ತೇನೆ ಖಂಡಿತವಾಗಿ. ಸೊ ಆಕೆಯಲ್ಲಿ ಎರಡೂ ಒಂದು ತಲಾಂತಗಳಿತ್ತು ಮತ್ತು ಜ್ಞಾನ ಇತ್ತು ಅಂತ ನೋಡ್ತೇವೆ. ಸೊ ಕೆಲವರು ಒಂದಕ್ಕಿಂತ ಎರಡು ಸ್ಥಾನಗಳು ಮಾಡ್ತಾರೆ. ಇಲ್ಲಿನೂ ಈಗಿನ ಒಂದು ಪರಿಸ್ಥಿತಿಯಲ್ಲೂ ನೋಡ್ತೀವಿ ನಾವು. ಸೊ ಮನೆಯಲ್ಲೂ ನಾವು ಮಾಡ್ತೀವಿ, ಹೊರಗೇನೂ ಮಾಡ್ತೀವಿ, ಪಾರ್ಟ್ ಟೈಮು ಮಾಡ್ತೀವಿ ಅಂತಿರಲ್ಲ. ಸೊ ಅದೇ ರೀತಿ ಆಕೆ ಮಾಡಿರ್ಬೋದು ಅಂತ ನಾನು ನೋಡ್ತೀನಿ. ನಾನು ಏನು ಥಿಂಕ್ ಮಾಡ್ತೀನಿ ಅಂದರೆ, ಈಗ ಒಬ್ಬ ನ್ಯಾಯಸ್ಥಾಪಕಳಿಗೆ ಒಂದು ಯುದ್ಧದ ವಿಚಾರವಾಗಿ ಅವಳು ಮಾಹಿತಿಯನ್ನು ನೀಡಬೇಕು. ಆ ಯುದ್ಧವನ್ನು ಅವಳು ಹೆಂಗೆ ಅವಳು ಜಯಿಸಬೇಕು ಅಂತ ಅವರು ಜನರಿಗೆ ಹೇಳಬೇಕು, ಸೈನಿಕರಿಗೆ ಹೇಳಬೇಕು, ಆ ಸವಾರಿ, ಕುದುರೆ ಸವಾರಿಯನ್ನು ಹೆಂಗೆ ಮಾಡೋದು ಅಂತ ಎಲ್ಲ ಹೇಳ್ಕೊಡ್ಬೇಕು. ನಾನು ನೆನೆಸ್ತೀನಿ ಅವಳು ನ್ಯಾಯಸ್ಥಾಪಕಳು ಒಂದು ಕಡೆ, ಪ್ರವಾದಿನಿ ಜಾಸ್ತಿ ಅಂತ ನಾನು ನೆನೆಸ್ತೀನಿ. ಏಕೆಂದರೆ ಪ್ರವಾದನೆ ಅಂದರೆ ದೇವರು ಕೊಡ್ತಕ್ಕಂಥ ಒಂದು ಪ್ರವಾದನೆ. ಅವಳಿಗೆ ಈ ರೀತಿ ಆಗುತ್ತೆ, ಮಳೆ ಬರುತ್ತೆ, ಬರಗಾಲ ಬರ್ತದೆ, ನೀನು ಗೆಲ್ತೀಯಾ, ನೀನು ಸೋಲ್ತೀಯಾ ಅಂತಕ್ಕಂಥ ಮಾಹಿತಿ ಕೊಟ್ಟಿರ್ತಾರೆ ಅಲ್ವೇ? ಹೌದು, ಖಂಡಿತ ಪಾಸ್ಟರ್. ಇಲ್ಲಿ ದೇವರಿಂದ ಸಂದೇಶವನ್ನು, ದೇವರು ಕೊಡ್ತಕ್ಕಂಥ ಸಂದೇಶವನ್ನು ಅವಳು ತೆಗೆದುಕೊಂಡು ಜನರಿಗೆ ತಿಳಿಸಿ ನಂತರ ನ್ಯಾಯಾಧಿಪತಿಯಾಗಿ, ನ್ಯಾಯಸ್ಥಾಪಕಳಾಗಿ ಅಂತ ಹೇಳಿದ್ರೆ ಇಲ್ಲಿ ಯುದ್ಧ ಭೂಮಿಯಲ್ಲಿ ಈಕೆ ಯುದ್ಧವನ್ನು ಮಾಡಬೇಕಾಗುತ್ತೆ. ನೀವು ಹೇಳ್ದಂಗೆ ಅವಳು ಕತ್ತಿ ವರ್ಸೆ, ಕುದುರೆ ಸವಾರಿ ಎಲ್ಲವನ್ನ ಯುದ್ಧದ ಒಂದು ಕಲೆಗಳನ್ನು ಕಲ್ತಿರಬೇಕಾಗಿದೆ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ನೋಡೋ ಒಂದು ಅಂಶ ಅಂತ ಹೇಳಿದ್ರೆ, ಇವಳು ಸ್ವತಃ ತಾನೊಬ್ಬಳೇ ಹೋಗಿ ಯುದ್ಧವನ್ನು ಮಾಡ್ತಾ ಇಲ್ಲ. ಮತ್ತೊಬ್ಬ ಪ್ರವಾದಿ ಅಥವಾ ಪ್ರವಾದಿ ಅನ್ನೋದಕ್ಕಿಂತ ಆತನನ್ನು ನಾವು ನ್ಯಾಯಾಧೀಶ ಅಂತ ಹೇಳ್ಬೋದು, ನ್ಯಾಯಸ್ಥಾಪಕನು. ಈ ಬಾರೋಕನ ತೆಗೆದುಕೊಂಡು ಈ ಕೆದೇಶ್ ಊರಿನಲ್ಲಿರ್ತಕ್ಕಂಥ ಬಾರೋಕನ ಒಂದು ಸಹಾಯದಿಂದ ಈಕೆ ಏನು ಮಾಡ್ತಾ ಇದ್ದಾಳೆ, ಆ ಕುಲಗಳಿಂದ 10,000 ಜನರನ್ನ ಸಿದ್ಧತೆಯನ್ನು ಮಾಡಿಕೊಂಡು ಆ ದೇವರು ಕೊಟ್ಟಂಥ ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಬರ್ತಕ್ಕಂಥ ಆ ವಿರೋಧಿಗಳ ಜೊತೆ ಈ ಒಂದು ಯುದ್ಧವನ್ನು ಮಾಡಿ ಇವಳು ಒಂದು ತಾಯಿಯಾಗಿ, ಇಸ್ರಾಯೇಲರಲ್ಲಿ ಇವಳು ತಾಯಿಯಾಗಿ ಆ ಒಂದು ಇಸ್ರಾಯೇಲ್ ಜನಾಂಗಕ್ಕೆ ಒಂದು ಬಿಡುಗಡೆಯನ್ನು, ಅವರು ಕೊಟ್ಟಕ್ಕಂಥ ವಿರೋಧಿಗಳಿಂದ ಬರ್ತಕ್ಕಂಥ ಆ ಕಿರುಕುಳವನ್ನು ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಇವಳು ನ್ಯಾಯಾಧೀಶಳಾಗಿ ಕೂಡ ಇಲ್ಲಿ ಮಾಡಿದಾಳೆ. ಇಲ್ಲಿ ದೇವರಿಂದನೂ ಕೂಡ ಪ್ರವಾದನೆಯನ್ನು ಹೊಂದ್ಕೊಂಡ್ಳು, ನಂತರ ಮುಂದಾಳತ್ವವನ್ನು ವಹಿಸಿಕೊಂಡು ಬಾರಾಕನ ಒಂದು ಸಹಾಯದಿಂದ ಆ ಜಯವನ್ನು ಇಲ್ಲಿ ತಂದುಕೊಡೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಡೆಬೋರಳ ಒಂದು ಜೀವನದಲ್ಲಿ ನಮಗೆ ಸಾಕಷ್ಟು ಮಾಹಿತಿಗಳು ಸತ್ಯವೇದದಲ್ಲಿಲ್ಲ. ಅವಳು ನ್ಯಾಯಸ್ಥಾಪಕಳು, ಮತ್ತು ಅವಳು ಪ್ರವಾದಿನಿ ಮತ್ತು ರೆಬೆಕ್ಕಳ ದಾದಿ ಅಂತಕ್ಕಂಥ 1-2-3 ವಿಚಾರಗಳಿವೆ. ಸಾಕಷ್ಟು ಮಾಹಿತಿಗಳಿಲ್ಲ. ಆದರೆ ಈ ಡೆಬೋರಳ ಆದರೂ ಒಂದು ಸ್ಥಳವನ್ನು ಸತ್ಯವೇದದಲ್ಲಿ ಹಿಡಿದಿದ್ದಾಳೆ ಅಂದರೆ ಅವಳ ಒಂದು ಕಿಚ್ಚು, ಅವಳಿಗಿದ್ದಂಥ ಒಂದು ಧೈರ್ಯ,
ಅವಳು ಯಾವ ರೀತಿ ಅದನ್ನ ಉಪಯೋಗಿಸ್ಕೊಂಡ್ಲು. ಈಗ ಎಷ್ಟೋ ಜನಕ್ಕೆ ಅಧಿಕಾರ ಬರ್ತದೆ, ದೇವರು ಅಧಿಕಾರವನ್ನ ಕೊಡ್ತಾರೆ, ಅದು ಮಹಿಳೆನ ಅದು ಪುರುಷರಾಗಿರ್ಲಿ, ದೇವರು ಅಧಿಕಾರ ಶಕ್ತಿ ಬುದ್ಧಿಯನ್ನ ಕೊಟ್ಟಾಗ ಎಷ್ಟೋ ಜನ ಅದನ್ನ ಉಪಯೋಗಿಸ್ಕೊಳ್ಳೋದಿಲ್ಲ. ಆದ್ರೆ ಡೆಬೋರಾ ಅದನ್ನ ಉಪಯೋಗಿಸ್ಕೊಂಡ್ರು ಅಲ್ವೇ? ಹೌದು, ಖಂಡಿತ. ನಾವು ಅನೇಕ ಸರಿ ಅಸಾಧ್ಯವಾದದ್ದನ್ನ ದೇವರು ಹೇಳುವಾಗ ಅಥವಾ ಬೇರೆ ನಮಗೆ ಕೆಲಸ ಬಂದಾಗ ಈ ರೀತಿ ಜವಾಬ್ದಾರಿ ತಗೋ ಅನ್ನುವಾಗ ನಾವು ನಿರಾಕರಿಸ್ತೀವಿ, ಇಷ್ಟು ಮಾಡೋಕ್ಕೆ ನನಗೆ ಬರೋದಿಲ್ಲ ಅಂತ. ಆದರೆ ಈಗ ಡೆಬೋರಳ ವಿಷಯದಲ್ಲಿ ನೋಡ್ತೀವಿ, ಒಂದು ದೊಡ್ಡ ಜವಾಬ್ದಾರಿಯನ್ನು ಒಪ್ಕೊಳ್ತಾರೆ, ನಿರಾಕರಿಸುವುದಿಲ್ಲ. ಆಗ ಈ ಬಾರಕನನ್ನು ಆದೇಶ ಕೊಡ್ತಾಳೆ, ಕೊಟ್ಟ ಮೇಲೆ ನೀನು ಹೋಗಬೇಕು, ಸಿಸೇರನನ್ನು ನೀನು ಸೋಲಿಸಬೇಕು, ಸಾಯಿಸಬೇಕು ಅಂತ ಹೇಳ್ತಾರೆ. ಅವನು ಸಿಸೇರನ್ನು ಬಾಧಿಸ್ತಾ ಇರ್ತಾನೆ ಇಸ್ರೇಲ್. ಕ್ಷಮಿಸಿ ಈಶ್ವರಿ ಅವರೇ, ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಪ್ರಿಯ ವೀಕ್ಷಕರೇ, ಈ ಡೆಬೋರಳು ಇನ್ನು ಏನೇನು ಸಾಧನೆ ಮಾಡಿದ್ಲು, ಅಧಿಕಾರ ಇದ್ದಾಗ ನಾವು ಏನೇನ ಮಾಡಬೇಕು. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನೀವು ಕೂಡ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ, ಪುನಃ ಬನ್ನಿ. ವಿರಾಮ ಒಳ್ಳೆಯದು. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಡೆಬೋರಳ ಬಗ್ಗೆ ನಮ್ಮ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಶ್ರೀಮತಿ ಈಶ್ವರಿ ಅವರೇ, ಅಧಿಕಾರ ಮತ್ತು ಒಂದು ದೊಡ್ಡ ಜವಾಬ್ದಾರಿಯನ್ನ ದೇವರು ನಮಗೆ ಕೊಟ್ಟಾಗ ಎಲ್ರಿಗೂ ಕೊಡ್ತಾರೆ, ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದು ದೇವರ ಜನರಿಗೆ ಹಿತವಾಗುತ್ತೆ, ಇಲ್ಲಾಂದ್ರೆ ಅದು ನಮಗೆ ಶಾಪವಾಗುತ್ತೆ ಅಲ್ವೇ? ಹೌದು, ನಮಗೆ ಜವಾಬ್ದಾರಿ ಕೊಟ್ಟಾಗ ಅದಕ್ಕೆ ಅನೇಕ ಸರಿ ದೊಡ್ಡ ಜವಾಬ್ದಾರಿ ಕೊಟ್ಟಾಗ ನಿರಾಕರಿಸ್ತೀವಿ. ಮಹಿಳೆಯರಿಗೆ ಇದೇನು ಈ ಥರ ಹೋಗಿ ಮಾಡೋದು, ಯುದ್ಧಕ್ಕೆ ಹೋಗೋದು ಅನ್ನೋದು. ಸೊ ಹೊರಗಡೆ ಒಂದು ಪರಿಸ್ಥಿತಿ ಇರಲಿಲ್ಲ ಆ ಸಮಯದಲ್ಲಿ. ಆದರೆ ಈಗ ಆಗಿನ ಕಾಲದಲ್ಲಿ ನೋಡ್ತೀವಿ, ಆಕೆ ಸಂಪ್ರದಾಯನ ಬಿಟ್ಟೇ ಬಂದ್ಲು ಅಂತ ನೋಡ್ತೀವಿ. ಸೊ ಇದೇ ರೀತಿ ಕೆಲವೊಂದು ಸರಿ ನಮ್ಮ ಸಂಪ್ರದಾಯಗಳನ್ನು ಬಿಟ್ಟು ನಾವು ದೇವರಿಗಾಗಿ ನಾವು ಸಾಕ್ಷಿಯಾಗಿ ನಾವು ನಿಲ್ಲಬೇಕಾಗ್ತದೆ. ಅದೇ ರೀತಿ ಡೆಬೋರಳು ಸಹ ಬಾರಕನ ಹೇಳ್ತಾನೆ, ನಾನು ಹೋಗ್ತೇನೆ ಯುದ್ಧಕ್ಕೆ, ಆದರೆ ನೀನು ನನ್ನ ಜೊತೆಗೆ ಬರಬೇಕು ಅಂತ. ಅದರ ಪ್ರವಾದಿನಿಯಾಗಿ ಹೇಳ್ತಾಳೆ, ಇಲ್ಲ ನಾನು ಬರ್ತೇನೆ ನಿನ್ನ ಜೊತೆಗೆ, ನಾವು ಹೋಗೋಣ. ಆದರೆ ಸಿಸೇರನು ಒಂದು ಮಹಿಳೆಯರ ಕೈಯಲ್ಲೇ ಅವನ ಸಾವನ್ನು ಅಪ್ತಾನೆ ಅಂತ ಮೊದಲೇ ಮುನ್ಸೂಚನೆಯನ್ನು ತಿಳಿಸುವುದನ್ನು ನೋಡ್ತೇವೆ. ನಾನು ನಿನ್ನ ಜೊತೆ ಬರ್ತೀನಿ ಅಂತ ಅವಳು ಒಪ್ಕೊಳ್ತಾಳೆ. ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಎಲ್ಲ ಓದಿದ್ದೀನಿ. ಶಕ್ತಿ ನಿನಗೆ ದೇವರು ಹೆಚ್ಚಿಸ್ತಾ ಕೊಡಿದಾಗ ನಿಮ್ಗೆ ಜವಾಬ್ದಾರಿ ಕೂಡ ಹೆಚ್ಚಿಸ್ತಾನಂತೆ. ಅದರ ವಿಚಾರವಾಗಿ ಹೇಳಿ. ಖಂಡಿತ ಪಾಸ್ಟರ್, ಯಾಕೆಂದರೆ ಬೈಬಲ್ ಕೂಡ ಹೇಳ್ತಾ ಇದೆ, ದೇವ್ರು ಕೊಟ್ಟಂಥ ತಲಾಂತಗಳನ್ನು ಉಪಯೋಗಿಸಬೇಕಾಗಿದೆ. ಯಾವಾಗ ನಾವು ತಲಾಂತಗಳನ್ನು ಉಪಯೋಗಿಸ್ತಿಲ್ವೋ, ದೇವ್ರು ಬಂದು ನಮಗೆ ಸಾಮ್ಯದ ಮೂಲಕ ನಾವು ಮತ್ತೇನ ಸುವಾರ್ತೆನಲ್ಲಿ ಬೇಕಾದಷ್ಟು ನೋಡ್ಬೋದು. ನೀನು ಒಬ್ಬ ಕಳ್ಳ ಮನುಷ್ಯ ನೀನು ಅಂತ ಹೇಳ್ಬಿಟ್ಟು ಆ ತಲಾಂತನ ಕಿತ್ತು ಇರೋರಿಗೆ ಇಲ್ಲಿ ಕೊಡೋದನ್ನು ನೋಡ್ತೀವಿ. ಹಾಗಾಗಿ ದೇವ್ರು ಕೊಟ್ಟಂಥ ಒಂದು ಜವಾಬ್ದಾರಿ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕಾಗಿದೆ. ಉಪಯೋಗಿಸ್ಕೊಂಡಾಗ ತಾನೇ ದೇವ್ರು ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡ್ತಾನೆ, ಬಲವನ್ನು ಕೊಡ್ತಾನೆ. ಇಲ್ಲಿ ನಾವು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮೂಲಕ ನಾವೊಂದು ಟೂಲ್ಸ್, ನಾವೊಂದು ಸಾಧನಗಳು, ದೇವರು ನಮ್ಮ ಮೂಲಕ ತನ್ನ ಕ್ರಿಯೆಗಳನ್ನು ನಡೆಸ್ಕೊಂಡು ಹೋಗೋದ್ರಿಂದ ನಾವು ಕೊಟ್ಟಂಥ ಜವಾಬ್ದಾರಿಯಾದ ಯಾವುದೇ ಕೆಲಸ ಆಗಿರಲಿ ಅದನ್ನು ಒಪ್ಕೊಂಡು ಮಾಡಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ಡೆಬೋರಳನ್ನ ವಿಚಾರವಾಗಿ ನಾವು ಮಾತಾಡಬೇಕಾದ್ರೆ, ಅವಳು ಸಾಕಷ್ಟು ಯುದ್ಧಗಳಿಗೆ ತನ್ನ ಚಾತುರ್ಯದಿಂದ ಆ ಸೈನ್ಯಕ್ಕೆ ಜಯವನ್ನು ತೆಗೆದುಕೊಟ್ಟಿದ್ದಾಳೆ ಅಂತ ನಾವು ಸತ್ಯವೇದದಲ್ಲಿ ಹೇಳ್ತೀವಿ. ಅವಳ ಇನ್ನೂ ಸ್ವಲ್ಪ ಮಾಹಿತಿ, ಕೊನೆಯ ಒಂದು ಮಾಹಿತಿ ಹೇಳಿ ಐಶ್ವರ್ಯ. ಕೊನೆಯದಾಗಿ ನಾವು ನೋಡ್ತೀವಿ, ಆಕೆ ಬಂದ್ಬಿಟ್ಟು ಮಹಿಳೆ ಯಾಹೇರಳ ಕೈಯಲ್ಲಿ ಸಿಕ್ಕಿಕೊಂಡು ಆಕೆ ಬಂದು ಆ ಸಿಸೇರನನ್ನು ಸಾಯಿಸುವುದನ್ನು ನೋಡ್ತೀವಿ. ಸೊ ತಲೆಯನ್ನು ಚಚ್ಚಿ ಆತನನ್ನು ಸಾಯಿಸುವುದನ್ನು ನೋಡ್ತೇವೆ. ಮತ್ತು ಯುದ್ಧದಲ್ಲಿ ಜಯವನ್ನು ಹೊಂದ್ತಾರೆ. ಜಯ ಹೊಂದ ಮೇಲೆ ಅವರು ಜಯದ ಗೀತೆಯನ್ನು ಸಹ ಅವರು ಬರೀತಾರೆ ಅಂತ ನೋಡ್ತೀವಿ. ಹಿಂತಿರುಗಿ ಬರುವಾಗ ಅವರು ಭಾಳಷ್ಟು ಕೀರ್ತನೆಗಳನ್ನು ಹಾಡಿ ಹರಿಸಿದ್ರು, ದೇವರನ್ನು ಕೀರ್ತಿಸಿದರು. ಸೊ ದೇವರು ನಮ್ಮ ಜೊತೆಯಲ್ಲಿದ್ದರೆ ನಮ್ಗೆ ಯಾವ ಭಯನೂ ಇಲ್ಲ ಅಂತ ಒಂದು ಕೀರ್ತನೆಯನ್ನು ಹಾಡಿ ಅವರು ತಮ್ಮ ಒಂದು ಮನೆಗಳಿಗೆ ಹಿಂತಿರುಗಿ ಬರುವುದನ್ನು ನೋಡ್ತೀವಿ. ಅಂದರೆ ಇದರಿಂದ ನಮ್ಗೆ ಗೊತ್ತಾಗ್ತದೆ ಡೆಬೋರಳ ಆ ಒಂದು ಸಾಧನೆ ಎಷ್ಟು ಅದ್ಭುತವಾದದ್ದು. ಅಂದರೆ ದೇವರ ಕೈ ಯಾವಾಗಲೂ ಅವರ ಮೇಲೆ ಇತ್ತು, ದೇವಜನರ ಮೇಲೆ ಯಾವಾಗಲೂ ಇತ್ತು, ಸದಾ ಇತ್ತು. ಅದಕ್ಕೆ ಅವರಿಗೆ ಜಯ ಆಯಿತು ಅಂತ ನಾವು ನೋಡ್ತೀವಿ. ಸೊ ದೇವರ ವಾಕ್ಯವನ್ನು ನಾವು ನಂಬಬೇಕು ಅಷ್ಟೇ. ಸ್ತ್ರೀಯರು ಪ್ರಕೃತಿಯಲ್ಲಿ ಸ್ವಲ್ಪ ಶಕ್ತಿಶಾಲಿಗಳು ಅಂತ ನಾವು ವಿಜ್ಞಾನ ಹೇಳುತ್ತೆ ನಮಗೆ. ಸ್ತ್ರೀಯರು ಅಥವಾ ದಿ ಫೀಮೇಲ್ ಸ್ಪೀಶೀಸ್ ಆರ್ ಮೋರ್ ಸ್ಟ್ರಾಂಗರ್ ಅಂತ ನಾವು ವಿಜ್ಞಾನದಲ್ಲಿ ಕಲಿತೇವೆ. ಆದರೆ ಡೆಬೋರಳ ವಿಚಾರದಲ್ಲಿ ಅವಳು ನಿಜವಾಗ್ಲೂ ಶಕ್ತಿಶಾಲಿಯಾ ಅಥವಾ ದೇವರು ಅವಳ ಜೊತೆ ಇದ್ದಿದ್ದರಿಂದ ಅವಳು ಶಕ್ತಿಶಾಲಿಯಾ? ದೇವರು ಇರೋದ್ರಿಂದನೇ ಅವಳು ಶಕ್ತಿಶಾಲಿಯಾಗಿ ಇಲ್ಲಿ ಬದಲಾವಣೆಯನ್ನು ಹೊಂದ್ತಾಳೆ ಇಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಪಾಸ್ಟರ್.
ಏಕೆಂದರೆ ದೇವರಿಲ್ಲದೆ ನಾವೇನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಏಕೆಂದರೆ ದೇವರು ಅವಳು ನಂಬುದ್ಲು, ದೇವರ ಮಾತನ್ನು ನಂಬುದ್ಲು, ಪ್ರವಾದಿನಿ ಆಗಿದ್ಲು ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಆಗಲೇ ಸಂದೇಶದ ಮೂಲಕ ಅವಳು, ನಂಬಿಕೆ ಮೂಲಕ ಅವಳು ಏನು ಮಾಡಿದ್ಲು, ಯುದ್ಧ ಭೂಮಿಗಳಲ್ಲೂ ಕೂಡ ಹೋಗಿ ಗಂಡಸರ ಒಂದು ಸರಿಸಮಾನವಾಗಿ ನಿಂತು ಅವಳು ಯುದ್ಧವನ್ನು ಮಾಡಲಿಲ್ಲ. ಇಲ್ಲಿ ಯಾವುದೇ ಒಂದು ಇಸ್ರಾಯೇಲರ ನಡೆಸಬೇಕಿಲ್ಲ ನಾವು ನೋಡುವಾಗ ಇಲ್ಲಿ ಅವ್ರು ಯಾರು ಕೂಡ ಯುದ್ಧ ಮಾಡಲಿಲ್ಲ. ದೇವರು ನೀವು ಮುಂದೆ ಹೋಗಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ನು. ಮುಂದೆ ಹೋದಂಥ ಸಂದರ್ಭದಲ್ಲಿ ಅವರೇ ಗಲಿಬಿಲಿಗೊಂಡು ಕತ್ತೆಗಳನ್ನು ಹೊಡ್ಕೊಂಡು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಸತ್ತದನ್ನು ನಾವು ಕಾಣ್ತಾ ಇದ್ವಿ. ಕೊನೆಯಲ್ಲಿ ಸೀಸರನನ್ನು ಇವರು ಹೇಳಿದ ಹಾಗೆ ಹೇಳಲ ಮೂಲಕ ಇಲ್ಲಿ ಅವನ ಒಂದು ಅಂತ್ಯವನ್ನು ನಾವು ಇಲ್ಲಿ ಕೊನೆಗಾಣೋದನ್ನು ನಾವು ಕಂಡಿದ್ದೀವಿ. ಸೊ ಡೆಬೋರಳ ವಿಚಾರ ನಾವು ಇನ್ನೂ ಮಾತಾಡ್ತಾ ಇದ್ದೀವಿ. ಡೆಬೋರ ಬಂದು ಹೋಗಿ ತುಂಬ ವರ್ಷಗಳಾಯಿತು, ಸಾಕಷ್ಟು ವರ್ಷಗಳ, ಸಾವಿರಾರು ವರ್ಷಗಳಾದವು. ಆದರೂ ಡೆಬೋರಳ ವಿಚಾರವಾಗಿ ನಾವು ಇನ್ನೂ ಮಾತಾಡ್ತಿದ್ವಿ. ಚರಿತ್ರೆಯಲ್ಲಿ ಆ ಅಮ್ಮ ಅವ್ರಿಗಂತ ಒಂದು ಹೆಸರನ್ನು ಗಳಿಸ್ಕೊಂಡಿದ್ದಾರೆ. ಸೊ ಇದರ ಮೂಲಕ ನಾವು ನಮ್ಮ ಸ್ತ್ರೀಯರಿಗೆ ಯಾವ ಒಂದು ನೀತಿ ಪಾಠವನ್ನು ಹೇಳ್ಬೋದು ಶ್ರೀಮತಿ ಈಶ್ವರಿ ಅವರೇ? ಆಕೆ ಬಂದು ತಾಯಿಯಾಗಿದ್ಲು, ಮತ್ತು ಅಷ್ಟೇ ಅಲ್ಲ ಅವಳು ಒಂದು ನ್ಯಾಯಾಧೀಶಳಾಗಿದ್ಲು ಅಂತ ನೋಡುವಾಗ ನಾವು ಸಹ ಒಳ್ಳೆಯ ಬುದ್ಧಿವಾದಗಳನ್ನು ಇತರರಿಗೆ ಹೇಳ್ಬೋದು. ಮತ್ತು ನಾವು ನಮ್ಮ ಬುದ್ಧಿ ಜ್ಞಾನವನ್ನು ದೇವರಿಗಾಗಿ ಉಪಯೋಗಿಸ್ಕೊಳ್ಬೋದು. ಏನೇ ಒಂದು ನಮ್ಮ ಅಧಿಕಾರ ಸಿಕ್ಕಿದಾಗ ನಾವು ಸ್ವೀಕರಿಸ್ಕೊಂಡು ಧೈರ್ಯವಾಗಿ ದೇವರೇ ನನ್ನ ಜೊತೆಯಲ್ಲಿ ನೀನು ಇರಪ್ಪ ಅಂತ ಹೇಳಿ ನಾವು ಮುಂದೆ ಹೋಗ್ತಾ ಇರಬೇಕು ಅಂತ ನೀವು ನಳಿನಾಕ್ಷಿ ಅವರೇ? ಪ್ರವಾದಿನಿಯಾಗಿ ಅವಳು ಕೆಲಸವನ್ನು ಮಾಡಿದ ರೀತಿಯಲ್ಲಿ ಇವತ್ತು ನಮಗೆ ತಿಳಿದಿರ್ತಕ್ಕಂಥ ಸತ್ಯವನ್ನು ನಾವು ಇತರರಿಗೆ ತಿಳಿಸಬೇಕಾಗಿದೆ. ದೇವರ ಬಳಿಗೆ ನಾವು ಅವರನ್ನು ಕರ್ಕೊಂಡು ಬರಬೇಕಾಗಿದೆ. ಈ ಕೊನೆ ಕಾಲದಲ್ಲಿ ಜೀವಿಸ್ತಾ ಇದ್ದೀವಿ, ದೇವರು ಬರೋಣ ಹತ್ರವಾಗಿದೆ ಬನ್ನಿಯನ್ನು, ಆ ಸಂದೇಶವನ್ನು ಇವತ್ತು ನಾವು ಜಗತ್ತಿಗೆ ನಾವು ತಿಳಿಸುವಂಥ ಒಂದು ಈ ಪ್ರವಾದನೆ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಹಾಗೆ ಅದ್ರಲ್ಲಿ ಬರ್ತಕ್ಕಂಥ ಅಡ್ಡಿತಡೆಗಳು ಏನೇ ಇದ್ರೂ ಕೂಡ ಇವಳು ಡೆಬೋರಳು ಹೇಗೆ ನ್ಯಾಯಾಧೀಶಳಾಗಿ ಇವಳು ಕೆಲಸ ಮಾಡಿದ್ಲು, ಅದಕ್ಕೂ ಕೂಡ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಇಂಥ ಒಂದು ಕೆಲಸವನ್ನು ಮಾಡುವಾಗ ನಾವು ಕೂಡ ದೇವರ ಮಕ್ಕಳಾಗಿ ಸ್ತ್ರೀಯರು ಇನ್ನೂ ಧೈರ್ಯವಾಗಿರಬೇಕು, ಧೈರ್ಯದಿಂದ ಮುನ್ನುಗ್ಗಬೇಕು, ಯಾವ ರೀತಿಯಾದ ಭಯ ಇಲ್ಲ. ಖಂಡಿತ ದೇವರು ಸ್ತ್ರೀಯರನ್ನ ಪುರುಷರಿಗೆ ಸಮಾನರಾಗಿ ಇರಬೇಕು ಅಂತ ಅವರ ಆಸೆ. ಅದೇ ರೀತಿಯಾಗಿ ನಮಗೆ ಬಂದಂಥ ಜವಾಬ್ದಾರಿಗಳನ್ನು ನಾವು ತಟ್ಟದೆ ನಾವು ಸರಿಯಾಗಿ ನಮ್ಮ ಜವಾಬ್ದಾರಿಗಳನ್ನು ಮಾಡಿ ಯಾವುದಕ್ಕೂ ನಾವು ಕಡಿಮೆ ಇಲ್ಲ ಎಂಬತಕ್ಕಂಥ ಒಂದು ವಿಷಯವನ್ನು ನಾವು ಕಲಿತೀವಿ. ಆಮೇಲೆ ನಮಗೆ ಬರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ತಳ್ಳದೆ ಅದಕ್ಕೆ ನಾವು ಗಮನವನ್ನು ಇಟ್ಟು ಆ ಜವಾಬ್ದಾರಿಯನ್ನು ಸರಿಯಾಗಿ ಮುಗಿಸ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ದೇವರ ನಡೆಸುವಿಕೆಯ ಬಗ್ಗೆ ಡೆಬೋರಳ ಮೇಲೆ ಒಂದೇ ಒಂದು ವಿಷಯದಲ್ಲಿ, ಸಮಯ ತುಂಬ ಕಡಿಮೆ ಇದೆ. ದೇವರು ಎಂದಿಗೂ ಕೈ ಬಿಡೋದಿಲ್ಲ. ಅದನ್ನು ನಾವು ದೇವರ ಒಂದು ಭರವಸೆಯಿಂದ ನಾವು ಮುನ್ನುಗ್ಗಿದ್ರೆ ನಮಗೆ ದೇವರ ಒಂದು ಸಹಾಯದಿಂದ ಯಾವಾಗಲೂ ಜಯ ಇರ್ತದೆ. ಸತ್ಯಕ್ಕೆ ಯಾವ ಜಯ ಇದೆ, ಯಾವಾಗಲೂ ಜಯ ಇದೆ ಅನ್ನೋವಾಗ ನಮ್ಮ ಒಂದು ಸತ್ಯದಲ್ಲಿ ನಡೆದಾಗ ನಮಗೆ ಜಯ ಇದೆ ಅಂತ ನೋಡಿ ನ್ಯಾಯವಾಗಿ ಮುಂದೆ ನುಗ್ಗೋವರಿಗೆ ದೇವರು ಖಂಡಿತವಾಗ್ಲೂ ತನ್ನ ಧರ್ಮದ ಬಲಗೈಯನ್ನು ಇಟ್ಟು ಅವರ ಮುಂದೆ ಹೋಗಿ ಯುದ್ಧವನ್ನ ಮಾಡಿ ಯುದ್ಧವನ್ನ ಜಯಿಸ್ತಾನೆ ಅಂತ ನಾವು ಸತ್ಯವೇದದಲ್ಲಿ ನೋಡ್ತೀವಿ, ಅಲ್ವೇ ನಳಿನಾಕ್ಷಿ? ಖಂಡಿತ ಪಾಸ್ಟರ್, ಖಂಡಿತ. ಯಾಕೆಂದ್ರೆ ದೇವರು ನನ್ನ ಕೈ ಕೊಡ್ಲಾಗ್ತಕ್ಕಂಥ ಮೋಟುಗೈಯಲ್ಲ ಅಂತ ಹೇಳಿದ್ದಾನೆ. ನಾನು ಯಾವಾಗಲೂ ನನ್ನ ಧರ್ಮದ ಬಲಗೈನ ನಿನ್ಗೆ ಆಧಾರ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ನಾನು ನಿನ್ನ ಕೈ ಬಿಟ್ಟಿಲ್ಲ, ನಾನು ನಿನ್ನ ಬಲಗೈಯನ್ನು ಹಿಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಈ ವಾಗ್ದಾನವನ್ನು ಆತ್ಕೊಂಡು ನಾವು ಹೋಗುವಾಗೆ ಖಂಡಿತವಾಗ್ಲೂ ನಮಗೆ ಒಂದು ಜಯವನ್ನು ಸಿಗ್ತಾ ಇದೆ. ಆ ಒಂದು ಹೋರಾಟದಲ್ಲಿ, ಈ ಒಂದು ಕ್ರೈಸ್ತಿಯ ಒಂದು ಹೋರಾಟದಲ್ಲಿ ನಾವು ಭಾಗವಹಿಸಿ ಜಯಶಾಲಿಗಳಾಗಿ ಆಗೋ ಹಾಗೆ ದೇವರು ನಮ್ಗೆ ಸಹಾಯ ಮಾಡಲಿ ಅಂತ ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಧನ್ಯವಾದ ನಳಿನಾಕ್ಷಿ ಅವರೇ, ಧನ್ಯವಾದ ಶ್ರೀಮತಿ ಈಶ್ವರಿ ಅವರೇ. ಡೆಬೋರಳು ಸ್ತ್ರೀಯಾಗಿದ್ದಳು, ದಾದಿಯಾಗಿದ್ದಳು, ನ್ಯಾಯಸ್ಥಾಪಕಳಾದಳು, ಯುದ್ಧದಲ್ಲಿ ತನ್ನ ಒಂದು ಧೈರ್ಯದಿಂದ ಮುನ್ನುಗ್ಗಿದ್ದಳು, ದೇವರು ಅವಳ ಜೊತೆ ಇದ್ದಳು. ನೀವು ಸ್ತ್ರೀಯರಾಗಿದ್ದೀರಾ? ಭಯಪಡಬೇಡಿ, ದೇವರು ನಿಮ್ಮ ಒಡನೆ ಇದ್ದಾನೆ. ಈ ಜೀವನದ ಯುದ್ಧದಲ್ಲಿ ಮುನ್ನುಗ್ಗಿ ದೇವರು ನಿಮ್ಮ ಯುದ್ಧಗಳನ್ನು ಹೋರಾಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಿ.